ಸರ್ ಫೋನ್ ಮಾಡಿ? ರಮೇಶ್ ಕುಮಾರೇ ಅದರಲ್ಲಿ ಮುಚ್ಚು ಮಾಡ್ಯಾರ ಹಂಗೆಲ್ಲ ಇನ್ನೇನು ಸಿಗ್ತದೆ ನೋಡಿ, ಇಲ್ಲೇನು ಇನ್ನೆಲ್ಲಿ ಸಿಗ್ತದೆ, ಇನ್ನೊಂದು ಸಿಗ್ತದೆ. ಎಸ್ ಎನ್ ರೆಸಾರ್ಟ್ನಲ್ಲಿ ಅವ್ರ ಮನೆ ಇದೆ, ಆರ್ ಎಂ ಗೋಲ್ಡನ್ ಸಿಟಿ ಅನ್ನೋದು ಗೊತ್ತಿದೆ, ಎಸ್ ಎನ್ ರೆಸಾರ್ಟ್ ಅಂತ. ನಾನು ಹೇಳೋದಿಷ್ಟೇ, ರಮೇಶ್ ಕುಮಾರ್ಗೆ ಅತ್ಯಂತ ಹಿರಿಯ ರಾಜಕಾರಣಿ, ಅರ್ಥ ಆಯ್ತಾ? ಅಂಥವ್ರ ಕಡೆಯಿಂದ ಇಂಥದ್ದು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ನಮ್ಮ ಮನೆಯವ್ರು ಹೇಳ್ತಾರೆ, ಪಕ್ಕದಲ್ಲಿ ಕೇಳಿದ್ರು, ಯಾಕಂದ್ರೆ ನಮ್ಮ ಮನೆಯವ್ರು ಯಾವತ್ತೂ ಬೀದಿಗೆ ಬಂದು ಏನೋ ಕೋಲಾರ ನೋಡಿಲ್ಲ. ನಮ್ಮ ಮನೆಯವರು 10 ಸರಿ ಫೋನ್ ಮಾಡ್ತಾರೆ, ನನಗೆ ಅದು ಗೊತ್ತಿಲ್ಲ. 10 ಸರಿ ಫೋನ್ ಮಾಡ್ತಾರೆ, ಗೊತ್ತಿಲ್ಲ. ನಾನು ಗೆದ್ದಿದ್ದೀನಿ ಒಂದು 15 ರೋಟಲ್ಲಿ ಗೆದ್ದಿರ್ಬೇಕು ಸರ್. ನಿಮ್ಮ ಸೋಲ್ಸೋದಕ್ಕೆ ತುಂಬಾ ಜನ ಶಾಸಕರೆಲ್ಲ ಪ್ರಯತ್ನ ಪಟ್ರಂತೆ. ಹೇಳೋದು ಇಷ್ಟೇ ಹೇಳೋದು ಮಾಧ್ಯಮ ಸೋಲ್ಸೋ ಪ್ರಯತ್ನ ಇದ್ದೇ ಇರ್ತದೆ. ಅಭ್ಯರ್ಥಿ ನಮ್ಮ ವಿರುದ್ಧವಾಗಿದ್ದಾಗ ಇದ್ದೇ ಇರ್ತದೆ. ಒಂದು ಎರಡನೇದು, ನಾನು ಕಂಡು ಕೇಳಿದಂಥ ಘಟನೆಗಳು ಈ ಎಲೆಕ್ಷನಲ್ಲಿ. ಎಲೆಕ್ಷನ್ ಹಿಂದಿನ ದಿವಸ ನಮ್ಮಲ್ಲೇ ರೈಡ್ ಮಾಡೋವಂಥದ್ದು ಎಲ್ಲ ಘಟನೆಗಳು ನೋಡಿದ್ವಿ. ನಾವು ಯಾವುದಕ್ಕೂ ಬೇಜಾರಿಲ್ಲ. ವೈಯಕ್ತಿಕವಾಗಿ ರಾಜಕಾರಣದಲ್ಲಿ ಇಷ್ಟು ದ್ವೇಷ ಇಟ್ಕೊಂಡು ಮಾಡ್ಕೊಂಡು ಹೋಗ್ತಿಲ್ಲ. ಯಾಕಂದ್ರೆ ನಾವು ಯಾವತ್ತೂ ದ್ವೇಷ ನೋಡಿಲ್ಲ, ದ್ವೇಷದ ರಾಜಕಾರಣ ಮಾಡಿಲ್ಲ. ನೋವಿಲ್ಲ ನನಗೆ. ಅವೆಲ್ಲ ನಾನು ಬರೋದಿಲ್ಲ ರೀ. ದ್ವೇಷದ ರಾಜಕಾರಣ ಮಾಡಿಲ್ಲ. ಒಂದೇ ಒಂದು ಹೇಳ್ತೀನಿ, ಈ 2 ಜಿಲ್ಲೆಯ ಅತ್ಯಂತ ಮೇಧಾವಿ ರಾಜಕಾರಣಿ ರಮೇಶ್ ಕುಮಾರ್ ಅವರು ಲೋಕಾಯುಕ್ತವ್ರು ಬರ್ತಾರೆ, ರೈಡ್ ಮಾಡ್ತಾರೆ. ನಂದು ಅದಕ್ಕೆ ಏನು ಅಭ್ಯಂತರ ಏನಿಲ್ಲ, ಮಾಡಲಿ, ಸಂತೋಷ. ಒಂದು ನಿಮಿಷ ಸರ್, ರೈಡ್ ಮಾಡಲಿ, ಸಂತೋಷ. ನಾನೇ ಅದಕ್ಕೆ ವಿರೋಧ ಏನಿಲ್ಲ. ಯಾಕಂದ್ರೆ ಕಾನೂನು. ಯಾರು ಆ ಇನ್ಸ್ಪೆಕ್ಟರ್ಗೆ 10 ರಿಂದ 12 ಸರಿ ಫೋನ್ ಮಾಡ್ತಾರೆ. ನಾನಿಲ್ಲ, ನಮ್ಮ ಮನೆಯವ್ರು ಇರ್ತಾರೆ ರೀ. 10 ರಿಂದ 12 ಸರಿ ಫೋನ್ ಮಾಡ್ತಾರೆ. ಯಾರು ಸರ್ ಫೋನ್ ಮಾಡಿ? ರಮೇಶ್ ಕುಮಾರೇ ಅದರಲ್ಲಿ ಮುಚ್ಚು ಮಾಡ್ಯಾರ ಹಂಗೆಲ್ಲ ಇನ್ನೇನು ಸಿಗ್ತದೆ ನೋಡಿ, ಇಲ್ಲೇನು ಇನ್ನೆಲ್ಲಿ ಸಿಗ್ತದೆ, ಇನ್ನೊಂದು ಸಿಗ್ತದೆ. ಎಸ್ ಎನ್ ರೆಸಾರ್ಟ್ನಲ್ಲಿ ಅವ್ರ ಮನೆ ಇದೆ, ಆರ್ ಎಂ ಗೋಲ್ಡನ್ ಸಿಟಿ ಅನ್ನೋದು ಗೊತ್ತಿದೆ, ಎಸ್ ಎನ್ ರೆಸಾರ್ಟ್ ಅಂತ. ನಾನು ಹೇಳೋದಿಷ್ಟೇ, ರಮೇಶ್ ಕುಮಾರ್ಗೆ ಅತ್ಯಂತ ಹಿರಿಯ ರಾಜಕಾರಣಿ, ಅರ್ಥ ಆಯ್ತಾ? ಅಂಥವ್ರ ಕಡೆಯಿಂದ ಇಂಥದ್ದು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ನಮ್ಮ ಮನೆಯವ್ರು ಹೇಳ್ತಾರೆ, ಪಕ್ಕದಲ್ಲಿ ಕೇಳಿದ್ರು, ಯಾಕಂದ್ರೆ ನಮ್ಮ ಮನೆಯವ್ರು ಯಾವತ್ತೂ ಬೀದಿಗೆ ಬಂದು ಏನೋ ಕೋಲಾರ ನೋಡಿಲ್ಲ. ನಮ್ಮ ಮನೆಯವರು 10 ಸರಿ ಫೋನ್ ಮಾಡ್ತಾರೆ, ನನಗೆ ಅದು ಗೊತ್ತಿಲ್ಲ. 10 ಸರಿ ಫೋನ್ ಮಾಡ್ತಾರೆ. ಇನ್ನೇನು ಸಿಗಲ್ವೇನ್ರಿ? 1 ಲಕ್ಷನ ಸಿಗುತ್ತೆ. ನಾವು ರೈತಪ್ಪ, ನಮ್ಮಲ್ಲಿ ಹೇಳ್ತಾರೆ. ಒಂದು ನಿಮಿಷ ನಾನು ಅದನ್ನ ಹೇಳಕ್ಕೆ ಹೋಗಲ್ಲ. ನಾನು ಯಾವ್ದು ಹೇಳಕ್ಕೆ ಹೋಗಿ ಕಾರಣ ಯಾಕಂದರೆ, ನಾವು ಇನ್ಸ್ಪೆಕ್ಟ್ರಿಗೆ 10 ಸರಿ ಫೋನ್ ಬರ್ತದೆ. ಎಷ್ಟು ಸರಿ? 10 ಸರಿ ಬರ್ತಾರೆ. ಲೋಕಾಯುಕ್ತರ ಅಡಿಯಲ್ಲಿ ಇವ್ರಿಗೇನು ಕೆಲಸ? ಮಾಡಲಿ, ಸಂತೋಷ. ಆಮೇಲೆ ಇನ್ನೊಂದು ಪ್ರಮುಖವಾದಂಥ ವಿಚಾರ, ಯಾಕಂದ್ರೆ ರಮೇಶ್ ಕುಮಾರ್ ನಾನು ಸೇವೆ ಮಾಡಿದ್ದೆ 10 ವರ್ಷ. ಎಲೆಕ್ಷನ್ ಮಾಡಿದ್ದೀನಿ ನಾನು. ಸೋಲೋದು ಗೆಲ್ಲೋದು ಬಗ್ಗೆ ನಾನು ಹೋಗೋದೇ ಇಲ್ಲ. ಅದು ಒಂದು ವಿಚಾರ ಅಲ್ಲವೇ ಇಲ್ಲ. ಆದರೆ ನಾನು 10 ವರ್ಷ ಕೆಲಸ ಮಾಡಿದ್ದೀನಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ. ಇವತ್ತು ನಾನು ಭ್ರಷ್ಟು ಅಂತಾರಪ್ಪ, ಡ್ಯೂಟಿ ಮಾಡಿದ್ದೀನಿ ಅಂತಾರಪ್ಪ. ನಾನು ಇಷ್ಟೇ ಪ್ರಶ್ನೆ ಕೇಳೋದು ಗೌರವಾನ್ವಿತ ರಮೇಶ್ ಕುಮಾರ್, ಯಾಕಂದ್ರೆ ನಾನು ಲಘುವಾಗಿ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. 10 ವರ್ಷ ನಿಮಗೆ ಹಳ್ಳಿಯಲ್ಲಿ ಟೇಬಲ್ ಹಾಕಿದ್ವಿ, ಹಳ್ಳಿಯಲ್ಲಿ ಪೆಂಡಾಲ್ ಹಾಕ್ಸಿದ್ವಿ, ಹಳ್ಳಿಯಲ್ಲಿ ಹೂ ಕೊಟ್ವಿ, ಹೆಣ್ಮಕ್ಳಿಗೆ ಊಟ ಹಾಕ್ಸಿದ್ವಿ, ಎಲೆ ಅಡಿಕೆ ಕೊಟ್ವಿ. ನೀವೇನಾದ್ರು ರೂಪಾಯಿ ಕೊಟ್ರಾ? DCC ಬ್ಯಾಂಕಿಂದ ಫಲಾನುಭವಿಗಳವರು 1 ನಿಮಿಷ ಕೊಟ್ರಾ? ಕೊಡಲಿಲ್ಲ. ಅವತ್ತು ಯಾಕೆ ಕೇಳಲಿಲ್ಲ? ಗೋವಿಂದಗೌಡ ಎಲ್ಲಿ ಬರ್ತದೆ ದುಡ್ಡು ಯಾಕೆ ಕೇಳಲಿಲ್ಲ? ನೀವು ದೊಡ್ಡವರು. ವಾರಕ್ಕೊಂದು ಕಾರ್ಯಕ್ರಮ, 3 ದಿವಸಕ್ಕೊಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಒಂದೊಂದು ಕಾರ್ಯಕ್ರಮಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇತ್ತು. ಅವತ್ತು ಯಾಕೆ ಕೇಳಿಲ್ಲ ರಮೇಶ್ ಕುಮಾರ್ ಅವರು? ನಾನು ರಮೇಶ್ ಕುಮಾರ್ ಬಗ್ಗೆ ಲಘುವಾಗಿ ಒಂದು ಪದ ಮಾತಾಡ್ತಾ ಇಲ್ಲ, ಭಾಳ ಗೌರವಯುತವಾಗಿ ಮಾತಾಡ್ತಾ ಇದ್ದೆ. ಅವತ್ತು ಯಾಕೆ ಕೇಳಿಲ್ಲ ರಮೇಶ್ ಕುಮಾರ್? ಯಾಕಂದರೆ ವಯಸ್ಸಲ್ಲಿ ಹಿರಿಯರು ರಮೇಶ್ ಕುಮಾರ್ ಅವರು. ಅವತ್ತು ಯಾಕೆ ಕೇಳಿಲ್ಲ ನನ್ನ ಬಗ್ಗೆ? ಚುನಾವಣೆಗೆ ನನ್ನ ಯಾವ ಚುನಾವಣೆಗೆ ಎಷ್ಟು ಬಳಸ್ಕೊಂಡಿದ್ದಾರೆ ನನಗೆ ಗೊತ್ತಿದೆ. ಇವತ್ತು ಅವರು ಸಾಯಿಬಾಬಾ ಭಕ್ತರು, ನಾನು ಭಕ್ತರೆ. ಬಂದು ದೇವಸ್ಥಾನದಲ್ಲಿ ಪ್ರಮಾಣ ಮಾಡಲಿ, ಗೋವಿಂದಗೌಡ ನಾನು ಯಾವುದೇ ಚುನಾವಣೆಗೆ ನಿನ್ನ ಕಡೆದು ಖರ್ಚಾಗಿಸಿಲ್ಲ ಅಂದೇಳಿ. ಅವತ್ತು ನಾನು ಪ್ರಶ್ನೆ ಅಲ್ವಾ? ಇವತ್ತು ನನ್ನ ಪ್ರಶ್ನೆ. ಅವತ್ತು ನಾನು ಸತ್ಯ ಹರಿಶ್ಚಂದ್ರ ಇವ್ರ ಜೊತೆ ಇದ್ದಾಗ ಇವ್ರು ಸೋತೋದಕ್ಕೆ ನಾನು ಹೊಣೆನಾ? ನಾನು ನೋಡ್ರಿ, ನಾನು ನನ್ನ ಬಾಯಿಂದ ಏನು ಪದ ಬರ್ತಾ ಇದೆ ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಎಷ್ಟು ದಿವಸನೂ ಬಡಗಟ್ಕೊಂಡಿರೋಕ್ಕಾಗೋದಿಲ್ಲ ಸರ್. ಇವಾಗ ಯಾಕೆ ತಮ್ಮ ವಿರೋಧ ಮಾಡ್ತಾರೆ? ನೋಡ್ರಿ, ನಾನು